ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಅದಮ್ಯ ರೇಖೆ ಸೆಂಟರ್ನ ಮುಖ್ಯಸ್ಥೆಯು ಮತ್ತು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂಥ, ಸಾವಿರಾರು ಜನರಿಗೆ ರೇಖಿ ಕಲಿಸಿರುವಂಥ, ದೀಕ್ಷೆ ನೀಡಿರುವಂಥ, ಅಧ್ಯಾತ್ಮದ ಪಥದಲ್ಲಿರುವಂಥ ಡಾಕ್ಟರ್ ಸುರೇಖಾ ಕೆ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. 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 ಸೊ ಕಳೆದ 3 ಸಂಚಿಕೆಗಳನ್ನ ನೀವು ನೋಡಿದ್ದೀರಿ ಅಂತ ಅನ್ಕೋತೀನಿ. ನೋಡಿಲ್ಲ ಅಂದರೆ ಅದರ ಲಿಂಕ್ಗಳನ್ನ ಪುನೀತ್ ಅವರು ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ, ದಯವಿಟ್ಟು ನೋಡಿ. ಈ ಒಂದು ಎಪಿಸೋಡ್ನಲ್ಲಿ ನಾವು ಕಳೆದ 3 ಸಂಚಿಕೆಗಳಲ್ಲಿ ಬಂದಿರುವ ಕೆಲವೊಂದು ಪ್ರಶ್ನೆಗಳನ್ನ ಇಟ್ಕೊಂಡು ಈ ಸಂಚಿಕೆನ ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇ ಪ್ರಶ್ನೆ ನಾನೀಗ ತಗೋತಾ ಇರೋದು, ಯಾಕೆಂದರೆ ನಿಮ್ಮ ಮನಸ್ಸಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಾವು ಮುಂದೆ ಹೋಗೋಣ ಅಂತ ಅನ್ನೋ ದೃಷ್ಟಿಯಿಂದ ಈ ಪ್ರಶ್ನೋತ್ತರ ಸರಣಿ ಮಾಡ್ತಾ ಇದ್ದೀವಿ. ಒಬ್ಬರು ಸರಸ್ವತಿ ಅನ್ನೋ ಒಂದು ಪ್ರಶ್ನೆ ಕೇಳಿದ್ದಾರೆ. ಅವ್ರೇನು ಕೇಳಿದ್ದಾರೆ ಅಂದರೆ, ಆರ್ಮಿ, ನೇವಿ ಮೊದಲಾದ ಡಿಫೆನ್ಸ್ ಸಿಸ್ಟಮ್ಗಳಲ್ಲಿ ರೇಖಿ ಹೆಲ್ಪ್ ಆಗುತ್ತಾ ಅಂಥೇಳಿ. ನನಗೆ ಈ ಪ್ರಶ್ನೆನ ನೋಡಿ ನನಗೆ ಇನ್ನೂ ಮುಂದುವರೆದು ನನಗೆ ಈ ಪ್ರಶ್ನೆ ಕೇಳಬೇಕು ಅನ್ನಿಸ್ತು. ಅಂದರೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ. ಈಗ ನೋಡಿ, ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧ ಆಗುತ್ತೆ. ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಸ್ಕರ್ಮಿಶ್ ಅಂದರೆ ಸಣ್ಣ ಸಣ್ಣ ಸಂಘರ್ಷಗಳು ನಡೀತಾ ಇರ್ತವೆ ಮತ್ತು ಇನ್ಫಿಲ್ಟ್ರೇಟರ್ಸ್ ಬರ್ತಿರ್ತಾರೆ. ಸೊ ನಮ್ಮ ನಮ್ಮ ಸೈನಿಕರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅದನ್ನು ಗಮನಿಸ್ತಿರ್ತಾರೆ. ಓಕೆ, ಟೆಲಿಸ್ಕೋಪಿಂದ ನೋಡ್ತಿರ್ತಾರೆ. ನೋಡಿಕೊಂಡು ಅವ್ರನ್ನ ಶೂಟ್ ಮಾಡುವಂಥದ್ದು, ಸೆರೆ ಹಿಡಿಯುವಂಥ ಪ್ರಯತ್ನ ಮಾಡ್ತಿರ್ತಾರೆ. ಈಗ ರೇಖಿಯಿಂದ ನಾವು ನಮ್ಮ ದೇಶದ ಶತ್ರುಗಳನ್ನು, ದೂರದಲ್ಲಿರುವಂಥ ಶತ್ರುಗಳನ್ನ ಗಮನಿಸೋದು ಅಥವಾ ಅವ್ರನ್ನ ಸೆರೆ ಹಿಡಿಯೋಕ್ಕೆ ನಾವು ರೇಖೆನ ಬಳಸ್ಕೊಳ್ಳೋದು ಸಾಧ್ಯ ಆಗುತ್ತಾ ಅನ್ನೋದು ಪ್ರಶ್ನೆ. ಖಂಡಿತ ಸಾಧ್ಯ ಆಗುತ್ತೆ. ರೇಖೆಯಲ್ಲಿ ಒಂದು ಸ್ಕ್ಯಾನಿಂಗ್ ಅಂತ ಬರುತ್ತೆ. ಸೆಕೆಂಡ್ ಲೆವೆಲಲ್ಲಿ ಹೇಳ್ಕೊಡ್ತೀವಿ. ಇನ್ನೊಬ್ಬರನ್ನ ಸ್ಕ್ಯಾನ್ ಮಾಡೋದು. ಆ ವ್ಯಕ್ತಿ ನಮಗೆ ಪರಿಚಯ ಇರಲ್ಲ, ಆಮೇಲೆ ಅವ್ರು ಯಾರಂತನೂ ಗೊತ್ತಿರಲ್ಲ. ಅವ್ರ ಬಗ್ಗೆ ಒಂದು ಸಬ್ಜೆಕ್ಟ್ ಕೊಟ್ಟು ಸ್ಕ್ಯಾನ್ ಮಾಡಿಸ್ತೀವಿ. ಅದೊಂದು ಟೆಕ್ನಿಕ್ ಇದೆ. ಅದನ್ನು ಸೆಕೆಂಡ್ ಲೆವೆಲಲ್ಲಿ ಹೇಳ್ಕೊಡ್ತೀವಿ. ಅದರಲ್ಲಿ ಖಂಡಿತ ಹೇಳ್ಬೋದು. ಅಲ್ಲ, ವ್ಯಕ್ತಿಗಳೇ ಗೊತ್ತಿಲ್ಲದಿದ್ದಾಗ, ಈಗ ಒಂದು ಪ್ರದೇಶ ಮಾತ್ರ ಇದೆ, ಆ ಪ್ರದೇಶದಲ್ಲಿ ನುಸುಳುಕೋರರು ಬರ್ತಾರೆ ಅಂತ ನಮಗೆ ಮುಂಚೆ ಗೊತ್ತಿರಲ್ಲ. ಅವರು ನಮ್ಮ ಕಣ್ ತಪ್ಪಿಸಿ ಒಳಗಡೆ ಬರ್ತಿರ್ತಾರೆ ಅಂದ್ಕೊಳ್ಳಿ. ಸೊ ಅಂಥವ್ರನ್ನ ನಾವು, ಈಗ ಉದಾಹರಣೆಗೆ ಮುಂಬೈ ಅಟ್ಯಾಕ್ ಆದಾಗ ಅವರು ಅರಬ್ಬಿ ಸಮುದ್ರದಿಂದ ಪಾಕಿಸ್ತಾನದ ಬಂದು ನಮ್ಮ ದೇಶದಲ್ಲಿ ಒಂದು ಮಾರಣಹೋಮ ನಡೆಸಿದರು. ಸೊ ಅದನ್ನು ನಾವು ಕಂಡುಹಿಡಿಯೋಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಪ್ರಶ್ನೆ. ಇದು ಇಂಪ್ರೂವ್ ಆಗ್ತಾ ಹೋಗಬೇಕು. ಅಂದರೆ ಖಂಡಿತ ಸಾಧ್ಯ. ಸ್ಕ್ಯಾನ್ ಮಾಡ್ಬೋದು. ಈಗ ನಾನು 10 ಕೇಸಲ್ಲಿ ಒಂದು 6-7 ಕೇಸ್ ಆದರೂ ನಾವು ಸಕ್ಸಸ್ ಆಗ್ಬೋದು. ಆ ಥರ ಸ್ಕ್ಯಾನ್ ಮಾಡ್ಬೋದು. ಏನಂತಂದರೆ ಅವರು ನಮಗೆ ಪರಿಚಯ ಇರಬಾರ್ದು, ನಮ್ಮ ಮೈಂಡ್ ವರ್ಕ್ ನಡಿಬಾರ್ದು. ಅಂದರೆ ಈಗ ನೋಡಿ, ನಮಗೆ ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ ಆ ವ್ಯಕ್ತಿ ಬಗ್ಗೆ ಅಂತ ಹೇಳಿದರೆ ಸ್ವಲ್ಪ ಮೈಂಡ್ ಅಡ್ಡ ಬರುತ್ತೆ. ನಮಗೆ ಗೊತ್ತೇ ಇಲ್ಲ ಆ ಅಂದರೆ ಆ ವ್ಯಕ್ತಿನೂ ಗೊತ್ತಿಲ್ಲ, ಆ ಸ್ಥಳನೂ ಗೊತ್ತಿಲ್ಲ ಅಂತಂದರೆ ಆರಾಮಾಗಿ ಸ್ಕ್ಯಾನ್ ಮಾಡ್ಬೋದು. ಆ ಥರ ಈಗ ಆಲ್ರೆಡಿ ಹೊರದೇಶಗಳಲ್ಲೆಲ್ಲ ಮಾಡ್ತಿದ್ದಾರೆ. ಅಮೆರಿಕಾದಲ್ಲಿ 1970ರಲ್ಲಿ ಶೀತಲ ಸಮರ ಆಗುತ್ತೆ. ಹೌದು. ಆ ಟೈಮಲ್ಲಿ ಅವರು ಈ ಥರದ ಒಂದು ಗ್ರೂಪ್ ಮಾಡಿಕೊಂಡು, ಅಮೆರಿಕದವರು ಅಂದರೆ ಅಮೆರಿಕದ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲವು ಸಂಸ್ಥೆಗಳನ್ನು ಮಾಡಿಕೊಂಡು ಅದನ್ನು ರಿಮೋಟ್ ವ್ಯೂವರ್ಸ್ ಅಂತ ಹೇಳ್ತಾರೆ. ಆ ಥರದ್ದು ಹಲವಾರು ಇದು ಮಾಡಿದರು. ಅದರಲ್ಲಿ ಸ್ಟಾರ್ಗೇಟ್ ಅಂತ ಒಂದು ಡಾಕ್ಟರ್ ಎಡ್ವಿನ್ ಅಂತ ಅವರು ಮುಖ್ಯಸ್ಥರಾಗಿದ್ದರು. ಅವರು ಆ ಥರದ್ದೆಲ್ಲ ರಿಸರ್ಚ್ ಮಾಡಿದರು. ಆಗ ನಮ್ಮ ಇಂಡಿಯಾದವರು, ಅವ್ರ ಹೆಸರು ಸೊನಾಲಿ ಭಟ್ ಅಂತ, ಅವರು ಕೂಡ ಆ ಗ್ರೂಪಲ್ಲಿದ್ದರು. ಸುಮಾರು ಎಲ್ಲ ಮಾಡಿದ್ರು ಅವರು ರಿಸರ್ಚು. ಆದರೆ ಗುಪ್ತಚರ ಇಲಾಖೆಗೆ 100% ಆಗಿ ಇದನ್ನು ತಗೋಬೋದಾ ಅನ್ನೋದರಲ್ಲಿ ಇದಾಯಿತು. ಅಂತಂದರೆ ಅಷ್ಟು 100% ರಿಸಲ್ಟ್ ಕೊಡಲಿಲ್ಲ ಅಂಥೇಳಿ ಅದು ಡ್ರಾಪ್ ಆಯ್ತು ಅಷ್ಟೇ. ಆದರೆ ಅಲ್ಲಿ ಇನ್ನೂ ಆ ಪ್ರಯತ್ನ ನಿಂತಿಲ್ಲ. ಸುಮಾರು ಜನ ಇನ್ನೂ, ಅಂದರೆ ಮಿಲಿಟರಿಯಲ್ಲಿ ಇರುವಂಥ ಕೆಲವರು ವ್ಯಕ್ತಿಗಳು ಅವರು ಆಚೆ ಬಂದಮೇಲೆ, ರಿಟೈರ್ಡ್ ಆದಮೇಲೆ ಈ ಥರದ್ದೆಲ್ಲ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಗಿಲ್ಡ್ ಅಂತ ಹೇಳಿ ಅವರೊಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮಡಿಕೇರಿಯ ಹುಡುಗ ಕವನ್ ಗಣಪತಿ ಅಂತ, ಆ ಹುಡುಗ ಕೂಡ ಅವ್ರ ಜೊತೆ ಸೇರಿಕೊಂಡು, ಅಂದರೆ ಜಂಟಿ ಕಾರ್ಯಾಚರಣೆ ಪಾಲ್ಗೊಂಡಿದ್ದಾರೆ. ಅವರು ಅವ್ರದ್ದು ಒಂದು ಯಾವುದು ದ ಮ್ಯಾಸಿವ್ ಡೈನಮಿಕ್ಸ್ ಅಂತ ಹೇಳಿ ಒಂದು ಸಂಸ್ಥೆ ಮಾಡಿದ್ದಾರೆ, ಕವನ್ ಗಣಪತಿ. ಈ ಥರದ್ದೇ ಅದು. ಇನ್ನು ಪ್ರಯತ್ನ ನಡೀತಾ ಇದೆ. ಆದರೆ 100% ಅದನ್ನು ಬಳಸ್ಕೊಳ್ಳೋಕ್ಕೆ ಇನ್ನೂ ಅಷ್ಟು ರಿಸಲ್ಟ್ ಸಿಕ್ಕಿಲ್ಲ. ಆದರೆ ಮಾಡ್ಬೋದು. ಖಂಡಿತ ಪ್ರಯತ್ನ ಪಟ್ಟರೆ ಒಂದಲ್ಲ ಒಂದಿನ ಸಕ್ಸಸ್ ಆಗ್ಬೋದು. ಈಗ ಸೈನ್ಸ್ಗೆ ಮತ್ತು ಅಂದರೆ ಈಗ ಸದ್ಯಕ್ಕೆ ನೀವು ಪ್ರಯತ್ನ ಪಟ್ಟರೆ 100% ಆಗ್ಬೋದು ಅಂತ ಹೇಳ್ತಾ ಇದ್ದೀರಾ. ಬಟ್ ಸೈನ್ಸಲ್ಲಿ ಏನಂದರೆ 100% ಆಗುತ್ತೆ. ಇದು ಕನ್ಫರ್ಮ್ ಅಂದರೆ ಅದು ಒಂದ್ಸಲ ಸಕ್ಸಸ್ ಆದರೆ ಅದು ಪ್ರತಿ ಸಲ ಸಕ್ಸಸ್ ಆಗುತ್ತೆ.
ಉದಾಹರಣೆಗೆ ಚಂದ್ರನ ನೋಡುವಂಥ ಒಂದು ಟೆಲಿಸ್ಕೋಪನ್ನು ನಾವು ಕಂಡುಹಿಡಿದೀವಿ ಅಂದರೆ ಹಬಲ್ ಟೆಲಿಸ್ಕೋಪ್ ಮೂಲಕ ನಾವು ಬಾಹ್ಯಾಕಾಶಗಳು ನೋಡ್ಬೋದು. ನಾನು ನೋಡಿದ್ರೆ ಕಾಣುತ್ತೆ, ನೀವು ನೋಡಿದ್ರೆ ಕಾಣುತ್ತೆ, ಯಾರು ನೋಡಿದ್ರೆ ಕಾಣುತ್ತೆ. ಅದು ನಮ್ಮ ಶಕ್ತಿ ಅಲ್ಲ, ಶಕ್ತಿ ಬದಲಾಗಿ ಆ ಅಪಾರ್ಟಸ್ ಅಂದರೆ ಆ ಉಪಕರಣದ ಶಕ್ತಿ ಇರುವಂಥದ್ದು. ಇಲ್ಲಿ ಯಾವ ಶಕ್ತಿ ಅಂದರೆ ಇಲ್ಲಿ ಬೇಕಾಗಿರೋ ಶಕ್ತಿ ಆ ವ್ಯಕ್ತಿದು. ನೋಡಿ, ಫಿಸಿಕಲ್ ಆಗಿ ಮನಸ್ಸಿಗೆ ಏನು ಶಕ್ತಿ ಇದೆಯೋ, ಅಂದರೆ ನಮ್ಮ ಮಿದುಳಿಗೆ ಏನು ಶಕ್ತಿ ಇದೆಯೋ ಅದನ್ನು ಮೀರಿ ಇದೆ ಇದರಲ್ಲಿ ಇದನ್ನು ಸ್ಕ್ಯಾನ್ ಮಾಡೋದು. ವಿಶೇಷವಾದ ಶಕ್ತಿ ಇದೆ. ಸುಮಾರು ಜನ ಆ ಥರ ಪ್ರಯತ್ನಗಳನ್ನು ಮಾಡಿದ್ದಾರೆ. ಈಗ ನಾವೆಲ್ಲ ರೇಖೆಯಲ್ಲಿ ಸೆಕೆಂಡ್ ಲೆವೆಲಲ್ಲಿ ಅದು ಆ ಟೆಕ್ನಿಕ್ ಹೇಳ್ಕೊಟ್ಟಾಗ ಯಾರೋ ಅನ್ನೋನ್ ಪೇಷಂಟ್ಸ್ದು ಏನು ಪ್ರಾಬ್ಲಮ್ ಇದೆ ಅಂತ ಸ್ಕ್ಯಾನ್ ಮಾಡಿ ಹೇಳ್ಬೋದು, ಅವ್ರ ದೇಹದಲ್ಲಿ ಎಲ್ಲಿ ಸಮಸ್ಯೆ ಇದೆ ಅಂತ. ಯಾವ ಟೈಮಲ್ಲಿ ಅದನ್ನು ಬಳಸ್ಕೊಳ್ತೀವಿ ಅಂತ ಹೇಳಿದರೆ ಆ ವ್ಯಕ್ತಿಗೆ ಎಲ್ಲಿ ಚಿಕಿತ್ಸೆ ತೊಗೊಂಡ್ರೂ ಕೂಡ ಅದು ಹೀಲ್ ಆಗ್ತಾ ಇರಲ್ಲ. ಅವರಿಗೆ ಕಣ್ಣಿಗೆ ಕಾಣಿಸೋ ಇರೋ ಅಂಥ ಸಮಸ್ಯೆ ಅಂತ ಗೊತ್ತಾಗಿಲ್ಲ ಅಂತ ಅಂದ್ಕೊಳ್ಳಿ, ಅಂಥದ್ದನ್ನು ನಾವು ಸ್ಕ್ಯಾನ್ ಮಾಡಿ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಅಂತ ಸ್ಕ್ಯಾನ್ ಮಾಡ್ಬೋದು. ಅಂದರೆ ನೀವು ಹೇಳ್ತಾ ಇರೋದು ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ನನಗೆ ಪರಿಚಯ ಇದ್ದಾರೆ, ನಿಮಗೆ ಪರಿಚಯ ಇಲ್ಲ, ಅವ್ರು ತುಂಬ ಸಮಸ್ಯೆಯನ್ನು ಬಳಲ್ತಾ ಇದ್ದಾರೆ, ಅವ್ರದ್ದು ಏನು ಸಮಸ್ಯೆ ಇದೆ ಅಂತ ನಿಮ್ಗೆ ಕೇಳಿದರೆ ನೀವು ಅದನ್ನು ಸ್ಕ್ಯಾನ್ ಮಾಡಿ ಹೇಳ್ಬೋದು. ಬಟ್ ಅವ್ರು ಯಾರು ಅಂತ ಗೊತ್ತಿಲ್ಲದಾಗ ನೀವು ಹೆಂಗೆ ಅಂದರೆ ಈಗ ನನ್ನ ನೋಡಿದರೆ ಏನು ಬೇಡ. ಈಗ ನೀವು ಒಬ್ಬರು ನನ್ನ ಫ್ರೆಂಡ್ ಇದ್ದಾರೆ ಅಂತ ಬೇಡ, ಫೋಟೋನು ಬೇಡ, ನೀವು ಹೆಸರು ಹೇಳಿಬಿಡಿ. ನಿಮ್ಮ ಯಾರೋ ಫ್ರೆಂಡ್ ಇದ್ದಾರೆ, ಅವರು ಸ್ಕ್ಯಾನ್ ಮಾಡಿ ನೋಡಿ ಅಂತ ಹೇಳಿದ್ರೆ ಮಾಡಿ ಹೇಳ್ಬೋದು. ಹೆಂಗೆ? ಅಂದರೆ ನಾನು ಹೇಳೋದು ಲಾಜಿಕಲ್ಲಾಗಿ, ಅಂದರೆ ನಂಗೆ ಗೊತ್ತಾಯ್ತು ಇದು ಲಾಜಿಕಲ್ಗೆ ಅರ್ಥ ಆಗಲ್ಲ ಅಂತ ಹೇಳಿ. ಬಟ್ ಸ್ಟಿಲ್ ಯಾವ ವ್ಯಕ್ತಿ ಅಂತ ಹುಡುಕ್ತೀರಾ ನೀವು? ಅಂದರೆ ನಾನು ಹೇಳೋದು ನನ್ನ ಫ್ರೆಂಡ್ ಹೆಸರು ಹೇಳಬೇಕಾ? ಹೆಸರು ಹೇಳಿದ್ರೆ ಹೆಂಗೆ ನಿಮಗೆ ಗೊತ್ತಾಗುತ್ತೆ? ಹೆಸರು ಹೇಳ್ಬೋದು, ಹೆಸರು ಹೇಳಲಿಲ್ಲ ಅಂದರೂ ಆಗುತ್ತೆ. ನನ್ನ ಫ್ರೆಂಡ್ ಅಂತ ಹೇಳುವಾಗ ಈಗ ನಾನು ಹೇಗೆ ತಗೊಳ್ತೀನಿ? ನನಗೆ 3 ಜನ ಫ್ರೆಂಡ್ಸ್ ಇರ್ತಾರಲ್ಲ. ಇಲ್ಲ, ಇವ್ರು ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಕೇಳ್ತಾ ಇದ್ದಾರೋ ಆ ಫ್ರೆಂಡ್ ಅಂತ ಕನೆಕ್ಟ್ ಆಗ್ತೀವಿ. ಹಾಗೆ ನನ್ನ ಮನಸ್ಸಲ್ಲಿ ಅವ್ರ ಸ್ಪಷ್ಟ ಚಿತ್ರ ಇರಬೇಕು, ಮತ್ತು ಅದು ಆ ಚಿತ್ರ ನಿಮಗೆ ಕಾಣುತ್ತೆ. ಆ ಚಿತ್ರ ಅಂತಲ್ಲ, ಆ ವ್ಯಕ್ತಿಗೆ ಕನೆಕ್ಟ್ ಆಗ್ತಾರೆ. ಅವ್ರಿಗೇನು ಸಮಸ್ಯೆ ಇರುತ್ತೋ ಅದು ಕಾಣುತ್ತೆ. ಈ ಥರ ಮಾಡಿದ್ದೀರಾ ನೀವು? ಸೆಕೆಂಡ್ ಲೆವೆಲಲ್ಲಿ ಅದೇ ಸ್ಕ್ಯಾನಿಂಗ್ ಅಂತ ಒಂದು ಟೆಕ್ನಿಕ್ ಇದೆ, ಇದರಲ್ಲಿ ಮಾಡ್ತಾನೆ ಇರ್ತೀವಿ. ಆಮೇಲೆ ಇದು ಅನ್ನೆಸೆಸರಿ ಪ್ರತಿಯೊಬ್ಬರನ್ನು ಸ್ಕ್ಯಾನ್ ಮಾಡೋದು ನೋಡೋದು ಆ ಥರ ಅಲ್ಲ. ನಮಗೆ ಇನ್ನರ್ ಗೈಡೆನ್ಸ್ ಬರುತ್ತೆ, ಸಡನ್ನಾಗಿ ಇವ್ರು ಮಾಡಬೇಕು ಅಂತ ಅನಿಸುತ್ತೆ, ಆಗ ಮಾಡಿದ್ರೆ ಆಯಿತು. ಈಗ ನಾನು ನೋಡಿದ್ರೆ ಏನಾದರೂ ಅನಿಸುತ್ತೆ ನನಗೆ ಏನಾದರೂ ಸಮಸ್ಯೆ ಇದೆ ಅಂತ ಹೇಳಿ? ಈಗ ನಿಮಗೆ ಅವತ್ತು ಚಕ್ರಗಳ ಬಗ್ಗೆ ಹೇಳಿದೆ ನಾನು, ಅದೇ ಆ ಶಕ್ತಿಯಿಂದನೇ ಮಾಡಿರೋದು. ಓಕೆ. ಸ್ಕ್ಯಾನ್ ಮಾಡಿ ಹೇಳಿದ್ನಲ್ಲ, ಅಪ್ಪರ್ ಚಕ್ರಗಳೆಲ್ಲ ಹೆಲ್ತಿ ಆಗಿದೆ, ಸ್ವಲ್ಪ ಲೋವರ್ ಚಕ್ರಗಳು ಸ್ವಲ್ಪ ಅಂದರೆ ಡೌನ್ ಆಗಿದೆ ಅಂತ ಹೇಳಿದ್ನಲ್ಲ, ಅದೇ ಇದು ಸ್ಕ್ಯಾನಿಂಗ್ ಅಂದರೆ. ಅಲ್ಲ, ಇದನ್ನೇ ಸಂಶೋಧನೆ ಮಾಡ್ತಾ ಮಾಡ್ತಾ ಕ್ಲಾರಿಟಿ ಅಂದರೆ ಬರ್ಬೋದು ಅಂತ ನಾನು ಹೇಳ್ತಿರೋದು. ಆ ಮಟ್ಟಕ್ಕೆ ನಾವು ತಲುಪ್ಬೋದು ಅಂತ. ಒಂದು ಫ್ಲವರ್ ಅಂತ ಅಂದ್ಕೊಳ್ಳಿ, ಒಂದು ಪ್ಲಾಸ್ಟಿಕ್ ಫ್ಲವರ್ನ ತಯಾರಿಸ್ತಿರ್ತಾರೆ. ಡೇ ಬೈ ಡೇ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದೇ ಬುದ್ಧಿವಂತಿಕೆ ಬರ್ತಾ ಹೋಗುತ್ತೆ ನಮಗೆ, ಹೇಗೆ ಮಾಡ್ಬೋದು, ಏನು ಮಾಡ್ಬೋದು ಅಂತ. ಹಾಗೇನೆ ಇದು ತಲುಪಿರೋದು. ಈಗ ಫಾರ್ ಎಕ್ಸಾಂಪಲ್ ಇದು ನಿಜವಾದ ಫ್ಲವರ್ ಅಂತ ಗೊತ್ತಾಗಲ್ಲ ದೂರಿಂದ ನೋಡಿದ್ರೆ, ಉದಾಹರಣೆಗೆ. ಬಟ್ ಫಸ್ಟ್ ಸಲ ಮಾಡಿದಾಗ ನಮ್ಮ ಮನೇಲಿ ಯಾರೋ ತಂದಿದ್ದು ಎಷ್ಟು ಕೆಟ್ಟದಾಗಿತ್ತು ಅಂದ್ರೆ ಅಷ್ಟು ಕೆಟ್ಟದಾಗಿತ್ತು. ಈಗ ನಿಮ್ಮ ಪಕ್ಕದಲ್ಲಿರುವಂತಹ ಹೂಗಳು ಕೂಡ ನಿಜವಾದ ಹೂಗಳೇನೋ ಅನ್ನಿಸುವಷ್ಟು ಚೆನ್ನಾಗಿವೆ. ಹೌದು, ಅದೇ ಥರ ಇದು ಕೂಡ ಇಂಪ್ರೂವ್ ಆಗ್ತಾ. ಹೌದು, ಇಂಪ್ರೂವ್ ಆಗುತ್ತೆ. ಇಂಪ್ರೂವ್ ಮಾಡ್ಕೊಳ್ಳೇಬೇಕು. ಅಲ್ಲ, ಆ ಥರ ನಾವು ನಮ್ಮ ಮಿಲಿಟರಿ ಇದಕ್ಕೆ ಫೀಲ್ಡಿಗೆಲ್ಲ ಬಳಸ್ಕೋಬೇಕು ಅಂತ ಹೇಳಿದರೆ ಅಷ್ಟು ನಾವು ಅಥೆಂಟಿಕ್ಕಾಗಿ ಹೋಗಬೇಕಾಗತ್ತೆ. ಪ್ರಯತ್ನ ಪಟ್ಟರೆ ಆಗ್ಬೋದು ಅಂತ ನಾನು ಹೇಳ್ತಿರೋದು. ಅಲ್ಲ, ಈಗ ನಾವು ನಮ್ಮ ಋಷಿ ಮುನಿಗಳ ಒಂದು ಕಥೆಗಳನ್ನ ಓದ್ತಿರ್ಬೇಕಾದ್ರೆ ಅವರು ದಿವ್ಯ ದೃಷ್ಟಿಯಿಂದ ನೋಡಿದ್ರು ಅಲ್ಲಿ ಸಮಸ್ಯೆ ಆಗಿದೆ ಅಂತ ಗೊತ್ತಾಯಿತು. ದಿವ್ಯ ದೃಷ್ಟಿಯಿಂದ ಅವರು ಆಮೇಲೆ ಅವರು ತಮ್ಮ ಕಣ್ಣನ್ನು ಬಿಟ್ಟು ಅದನ್ನು ಗುಣಪಡಿಸಿದ್ರು, ಹೀಗೆ ಕೈಯನ್ನು ಮುಟ್ಟಿ ಗುಣಪಡಿಸಿದ್ರು, ಆಮೇಲೆ ಅಲ್ಲಿಂದ ಅಂತರ್ಧಾನರಾದರು. ಇವೆಲ್ಲ ಇದೆಯಲ್ಲ, ಇದೆ. ಏನಂದ್ರೆ ಮನುಷ್ಯನಿಗೆ ಹಲವಾರು ಕೆಪಾಸಿಟೀಸ್ ಇದೆ, ಒಂದು 5 ಥರ ಕೆಪಾಸಿಟೀಸ್ ಇದೆ. ಕ್ಲಾರಿವಾಯನ್ಸ್, ಕ್ಲಾರಿಯಾಡಿ, ಕ್ಲಾರೋಗಸ್ಟಿನ್, ಕ್ಲಾರೋಸೆಂಟಿಯನ್ಸ್, ಆಮೇಲೆ ಕ್ಲಾರೋಫ್ರಾಗ್ರೆನ್ಸ್ ಅಂತ ಬರುತ್ತೆ. ಈಗ ಹೇಗೆ ಅಂತಂದರೆ ವಿಶೇಷವಾದ ಟೈಮಲ್ಲಿ ಅಂದರೆ ಧ್ಯಾನಕ್ಕೆ ಕೂತಿರ್ತೀವಿ ಅಥವಾ ದೀಕ್ಷೆ ಕೊಡ್ತಾ ಇರ್ತೀವಿ, ಆ ಟೈಮಲ್ಲಿ ತುಂಬ ಒಳ್ಳೆ ಪರಿಮಳ ಬರುತ್ತೆ. ಏಂಜಲ್ಸ್ ಇದ್ದರೆ ಈ ರೋಸ್ ಪೆಟಲ್ ಸ್ಮೆಲ್ ಬರುತ್ತೆ, ಅಥವಾ ಜಾಸ್ಮಿನ್ ತುಂಬ ಮೈಲ್ಡ್ ಆಗಿರುತ್ತೆ. ಈಗ ನಾವೇನು ಪರ್ಫ್ಯೂಮ್ ಇದೆಯಲ್ಲ, ಈಗ ಕೆಮಿಕಲ್ ಪರ್ಫ್ಯೂಮ್ ಇದೆಯಲ್ಲ, ಆ ಥರ ಅಲ್ಲ, ಅದು ಇನ್ನೂ ತುಂಬ ಗೊತ್ತಾಗುತ್ತೆ ನಿಮಗೆ, ಇದೊಂಥರ ಡಿವೈನ್ ಇದು ಅಂತ ಹೇಳಿ, ಆ ಥರ. ಆಮೇಲೆ ಅದೇ ಥರ ಧ್ಯಾನ ಅಥವಾ ದೀಕ್ಷೆ ಕೊಡ್ತಿರುವಾಗ ಕೆಲವು ಸರಿ ಎಲ್ಲೋ ಮಂತ್ರ ಜಪಿಸ್ತಾ ಇರೋದು ಕೇಳಿಸುತ್ತೆ, ಋಷಿ ಮುನಿಗಳು ಜಪಿಸ್ತಿರೋದು ಕೇಳಿಸ್ಬೋದು. ಆಮೇಲೆ ಪ್ರೆಸೆನ್ಸ್ ಕಾಣಿಸ್ಬೋದು, ಕಣ್ಣಿಗೆ ಕಾಣಿಸ್ಬೋದು. ಕ್ಲಾರಿಸೆಂಟಿಯನ್ಸ್ ಅಂತ ಹೇಳಿದ್ರೆ ಪ್ರೋಗ್ರಾಮಿಂಗ್. ಈಗ ಡಾಕ್ಟರ್ ಮಿಕಾ ಹುಸುಯಿ ಇದನ್ನು ರೀಡಿಸ್ಕವರ್ ಮಾಡಿ ನಮಗೆ ರೇಖೆ ಅಂತ ಕೊಟ್ಟರಲ್ಲ, ಹಾಗೆ
ಈಗ ಬೇರೆ ಬೇರೆಯವರು ಮಾಡಿದಾರಲ್ಲ ಹಾಗೆ ಒಂದೊಂದು ಪ್ರೋಗ್ರಾಮ್ ಮಾಡಿ ಕೊಡ್ತಾರೆ. ಅದು ಕ್ಲಾರಿಸೆಂಟಿಯನ್ಸ್ ಕೆಪಾಸಿಟಿಯಿಂದ ಬಂದಿರೋದು. ಅಂದರೆ ಕಾಣದ ಅದು ಅಲ್ಲಲ್ಲ, ಒಂದು ಪ್ರೋಗ್ರಾಮಿಂಗ್ ಆಗಿ ಬರೋದು ಅಧ್ಯಾತ್ಮನ. ಈಗ ರೇಖೆ ಅಂತ ಮಾಡಿದ್ದೀವಿ, ಈಗ ಮದನ್ ಬಾವಿ ಅವರು ರಾಜಕ್ರಿಯ ರೇಖೆ ಅಂತ ಮಾಡಿದ್ದಾರೆ. ಈ ಥರ ಅದು ಒಂದು ಪ್ರೋಗ್ರಾಮ್ ಆಗಿ ಬರೋದಿದೆಯಲ್ಲ, ಅದನ್ನು ಕ್ಲಾರಿಸೆಂಟಿಯನ್ಸ್ ಅಂತ ಹೇಳ್ತೀವಿ. ಆ ಥರ ಕೆಪಾಸಿಟೀಸು ಮನುಷ್ಯನಿಗೆ ಇದೆ. ನಾವು ಅದನ್ನು ಟ್ಯೂನ್ ಮಾಡ್ಕೋಬೇಕಷ್ಟೆ. ಪ್ರತಿಯೊಬ್ಬರಿಗೂ ಆಗುತ್ತೆ. ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಬೇಕು, ಈ ಪಾತಲ್ಲಿ ಹೋಗ್ಬೇಕಷ್ಟೆ. ಇನ್ನೊಂದೆರಡು ಏನೋ ಹೇಳಿದ್ರಿ ನೀವು ವರ್ಡ್ಗಳು. ಹಾಂ, ಕ್ಲಾರೋ ಫ್ರಾಗ್ರೆನ್ಸು ಒಂದು ಪರಿಮಳ ಬರೋದು. ಹಾಂ, ಆಮೇಲೆ ಕ್ಲಾರೋ ಆಡಿ, ಕ್ಲಾರಿ ಆಡಿ ಅಂತ ಹೇಳಿದರೆ ಕೇಳಿಸೋದು, ಅದೇ ಮಂತ್ರ ಜಪ ಅದೆಲ್ಲ. ಆಮೇಲೆ ಕ್ಲಾರಿ ಸೆಂಟಿಯನ್ಸ್ ಅಂತ ಹೇಳಿದರೆ ಇದು ಪ್ರೋಗ್ರಾಮಿಂಗ್ ಆಗಿ ಬರೋದು. ಕ್ಲಾರಿ ವಾಯಿನ್ಸ್ ಅಂತಂದರೆ ಕಣ್ಣಿಗೆ ಕಾಣೋದು ಅದು. ಆಮೇಲೆ ಇನ್ನೊಂದು ಕ್ಲಾರೋ ಗಸ್ಟಿನ್ ಅಂತ ಹೇಳಿದೆ. ಅದೇನು ಹೇಳಿದರೆ ಟೇಸ್ಟು. ಕೆಲವು ಸರಿ ನಾವು ಧ್ಯಾನ ಮಾಡುವಾಗ ಅಥವಾ ದೀಕ್ಷೆ ಆ ಥರದ ವಿಶೇಷವಾದ ಸಂದರ್ಭದಲ್ಲಿ ಏನೋ ತೀರ್ಥ ಕುಡ್ದೆ ಅಂತ ಅನಿಸುತ್ತೆ ಬಾಯಲ್ಲಿ, ಆ ಥರ ಅನಿಸುತ್ತೆ. ಅದು ಆ ಕೆಪಾಸಿಟಿ. ಸೊ ನೋಡಿ, ನನಗೆ ಒಂದು ಇಲ್ಲಿ ಕುತೂಹಲ ಅಂದರೆ ನೋಡಿ, ಈ ಶಬ್ದಗಳು ಇದೆ ಅಂತಂದರೆ ಇಂಗ್ಲೀಷ್ ಭಾಷೆನಲ್ಲಿ, ಮೂಲ ಇಂಗ್ಲೀಷ್ದೇ ಅನ್ಕೋತೀನಿ ನಾನು, ಅಥವಾ ಇದರ ಅನುವಾದ ನಮ್ಮ ಭಾರತೀಯ ಭಾಷೆಗಳಲ್ಲಿ ಇದೆ ಅಂದರೆ ಇದರ ಅನುಭವ ಯಾರಿಗೊಬ್ಬರಿಗೆ ಆಗಿರುತ್ತೆ. ಖಂಡಿತ. ಇಲ್ಲಾಂದ್ರೆ ಇದನ್ನ ಹೇಗೆ ಬರಲಿಕ್ಕೆ ಸಾಧ್ಯ? ಹೌದು. ಆಮೇಲೆ ಅಷ್ಟೇ ಅಲ್ಲ, ಈಗ ನಾವು ಧ್ಯಾನದಲ್ಲಿ ಕೂತಾಗ ಸುಮಾರು ಜನ ಇರ್ತಾರೆ. ಸುಮಾರು ಜನಕ್ಕೆ ಅವ್ರವ್ರಿಗೆ ಯಾವ್ಯಾವ ಕೆಪಾಸಿಟೀಸ್ ಇರುತ್ತೋ, ಯಾವುದು ಓಪನ್ ಆಗಿರುತ್ತೋ, ಯಾವುದು ಟ್ಯೂನ್ ಮಾಡ್ಕೊಂಡಿರ್ತಾರೋ ಇದು ಓಪನ್ ಆಗುತ್ತೆ. ಕೆಲವರಿಗೆ ಪರಿಮಳ ಸ್ವಾದಿಸ್ತಾರೆ, ಕೆಲವರಿಗೆ ಟೇಸ್ಟ್ ಗೊತ್ತಾಗುತ್ತೆ, ಕೆಲವರಿಗೆ ಕೇಳಿಸುತ್ತೆ, ಕೆಲವರಿಗೆ ಕಣ್ಣಿಗೆ ಕಾಣಿಸುತ್ತೆ ಪ್ರೆಸೆನ್ಸು, ಏಂಜಲ್ಸ್ದು, ದೇವತೆಗಳದೆಲ್ಲ. ಹಾಗೆ ಅದು ಒಬ್ಬೊಬ್ಬರಿಗೆ ಒಂದೊಂದು ಕೆಪಾಸಿಟಿ ಇರುತ್ತೆ. ಓಕೆ. ಸೊ ನನ್ನ ಕೊನೆಯದಾಗಿ ಈ ಇದರಲ್ಲಿ ಕೇಳಬೇಕು ಅಂದ್ಕೊಂಡಿರೋದು, ಈಗ ನೋಡಿ, ನಮ್ಮ ಭಾರತ ಋಷಿಗಳು ನಾಡು ಅದೆಲ್ಲ ಅನ್ಕೋತೀವಲ್ಲ, ನಮ್ಮ ಸರ್ಕಾರಗಳು ಅಥವಾ ನಮ್ಮ ಸಂಸ್ಥೆಗಳು ಈಗ ನೀವು ಮಾಡ್ತಿರುವಂಥ ಒಂದಷ್ಟು ಕೆಲಸ, ಇದನ್ನು ನಾವು ಈಗ ನಾನು ಕೂಡ ಇದನ್ನು ಅರ್ಧ ನಂಬಿಕೆಯಿಂದನೇ ಕೇಳ್ತಾ ಇದ್ದೀನಿ. ಕಂಪ್ಲೀಟ್ ನಂಬಿಕೆ ನನಗೆ ಯಾಕಿಲ್ಲ ಅಂದರೆ ನನಗೆ ಗೊತ್ತಿಲ್ಲ. ಬಟ್ ನಂಗೆ ನಿಮ್ಮ ಬಗ್ಗೆ ನಂಬಿಕೆ ಇರೋದ್ರಿಂದ ನಾನು ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದೀನಿ. ನನಗೆ ಇದು ಹೌದಾ, ನಿಜಾನ, ಹಿಂಗೆ ಬರುತ್ತೆ ಮನಸ್ಸಲ್ಲಿ, ಬಿಟ್ಟರೆ ಇರಲಿಕ್ಕಿಲ್ಲ ಅಂತ ಬರಲ್ಲ. ಹೆಂಗೆ ನಿಜ ಅನ್ನೋದೊಂದು ಬರುತ್ತೆ, ನಮ್ಮ ನೋಡುಗರ ಮನಸ್ಸಲ್ಲಿ ಕೂಡ ಇದು ಬರುತ್ತೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತಂದರೆ ನಾವು ಇದನ್ನು ಇನ್ನೊಂದು ಹಂತಕ್ಕೆ ಅಂದರೆ ನಾನು ಹೇಳೋದು, ನಮ್ಮ ಸರ್ಕಾರಗಳು ಇದನ್ನು ಮೇನ್ ಸ್ಟ್ರೀಮ್ ಒಂದು ಮೆಡಿಸಿನಲ್ಲೋ ಅಥವಾ ನಮ್ಮ ಸಿಲೆಬಸ್ಸಲ್ಲೋ, ಎಜುಕೇಷನಲ್ಲೋ, ಒಂದು ಪಠ್ಯದ ರೂಪದಲ್ಲೋ ಏನೋ ಒಂದು ತರಬೇಕಲ್ವಾ? ಅದೇ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಮಕ್ಕಳಿಗೆ ಒಂದು ಪೇಪರ್ ಇಡಲೇಬೇಕು, ಒಂದು ಎಜುಕೇಷನ್. ಅಂದರೆ ಮಕ್ಕಳ ಮನಸ್ಸು ತುಂಬ ಸ್ಟ್ರೆಂತೇ ಇಲ್ಲ ಮಕ್ಕಳ ಮನಸ್ಸಿಗೆ, ಆ ಥರ. ಇನ್ನು ಸ್ವಲ್ಪ ದಿನ ಹಾಗೆ ಬಿಟ್ಟರೆ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಮೆಡಿಸಿನ್ ಕೊಡಬೇಕಾಗುತ್ತೆ ಡಿಪ್ರೆಷನ್ಗೆ ಅಷ್ಟೇ, ಮಕ್ಕಳಿಗೆ ಫ್ರೀ ಸಪ್ಲೈ ಮಾಡಬೇಕಾಗುತ್ತೆ ಗೌರ್ಮೆಂಟ್. ಹೀಗೆ ಆದರೆ ಅಷ್ಟು ಸ್ಟ್ರೆಂತೇ ಇಲ್ಲ ಮಕ್ಕಳಿಗೆ. ಯಾಕೆ ಅಂತಂದರೆ ಅವರು ಓದ್ತಿರೋ ಸಬ್ಜೆಕ್ಟ್ಸ್ ಆಗಿದೆ, ಪ್ರಯೋಜನವೇ ಇಲ್ಲ. ಜೀವನ ಹೇಗೆ ಮಾಡಬೇಕು, ಎಷ್ಟು ಸ್ಟ್ರಾಂಗ್ ಆಗಿರಬೇಕು, ನಾವು ಹೇಗೆ ಫೇಸ್ ಮಾಡಬೇಕು ಜೀವನನ, ಅದೇನು ಪ್ರಯೋಜನವೇ ಇಲ್ಲ. ಆ ಸಬ್ಜೆಕ್ಟ್ಸಲ್ಲಿ ಏನು ಕಲಿಸೋದೇ ಇಲ್ಲ. ಹಾಗಾಗಿ ಈ ಥರದ್ದೊಂದು ಇರಲೇಬೇಕಾಗತ್ತೆ. ಓಕೆ. ಮಕ್ಕಳಿಗೆ ಅಂದರೆ ಈಗ ನೋಡ್ತಿರುವಂಥ ತಂದೆ ತಾಯಿಗಳು ಮಕ್ಕಳಿಗೆ ಈ ರೇಖೆ ಅಂತಲ್ಲ, ಒಟ್ಟಿನಲ್ಲಿ ಈ ಥರದ್ದು ಏನು ಅಂದರೆ ಮನೆಯಲ್ಲಿ ಅವ್ರು ಮಾಡ್ಕೊಳ್ಳೋಂಥದ್ದು ಏನಾದರೂ ಒಂದು ಟಿಪ್ಸ್ ಕೊಡ್ಬೋದಾ ನಮ್ಮ ಪೇರೆಂಟ್ಸ್ಗೆ? ನಿಮ್ಮ ಮಕ್ಕಳಿಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿ, ಈ ಥರ ಮಾಡಿ ಅಂತ ಏನಾದರೂ ಹೇಳ್ಬೋದು? ಹಾಂ, ಮಕ್ಕಳಿಗೆ ನೋಡಿ, ಆಗಿನ ಕಾಲದಲ್ಲಿ ಸಂಜೆ ಟೈಮು ಭಜನೆ ಮಾಡೋರು ಮನೆಯಲ್ಲಿ ದೇವ್ರ ಮುಂದೆ, ಅದೆಲ್ಲ ಅರ್ಥ ಇದೆ. ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋಕ್ಕೆ, ಆಮೇಲೆ ಆ ಥರ ಒಂದು ಸಪೋರ್ಟ್ ಇದೆ, ಅಥವಾ ಒಂದು ಶಕ್ತಿ ಇದೆ, ಅದರ ಕೆಳಗಡೆ ನಾವಿದ್ದೀವಿ, ನಮಗೆ ಕಾಯೋನೊಬ್ಬ ಇದ್ದಾನೆ, ಆ ಒಂದು ಭರವಸೆಗೋಸ್ಕರ ಅದೆಲ್ಲ ಮಾಡಿಸ್ತಾ ಇದ್ರು ಅವರು, ಬರಲಿ ಅಂತ ಹೇಳಿ. ಈಗ ಏನೂ ಇಲ್ಲ, ಪುರ್ಸತ್ತೇ ಇಲ್ಲ. ಮಕ್ಕಳು ಕಂಪ್ಯೂಟರ್ ನೋಡ್ಕೊಂಡು ರೂಮಲ್ಲಿ ಇರ್ತಾರೆ, ಯಾರೋ ಒಬ್ಬರು ದೀಪ ಹಚ್ಚಿದ್ದಾರೆ. ಹಾಗೆ ಅಂದರೆ ಇಲ್ಲಿ ನೋಡಿ, ಹೀಗೇ ಮಾಡಬೇಕು, ಹಾಗೆಯೇ ರಿಚುವಲ್ಸ್ ಬಗ್ಗೆ ನಾನು ಹೇಳ್ತಿಲ್ಲ. ಅಂದರೆ ಆ ರಿಚುವಲ್ಸ್ ಮಾಡೋದ್ರಿಂದ ಕೆಲವು ಬೆನಿಫಿಟ್ ಇದೆ, ಆ ಮೂಲಕ ಕಂಡುಕೊಂಡಿದ್ರು ಅವರು. ಹಾಗೆ ನಾವು ಯಾವುದಾದ್ರೂ ಒಂದು ಅಂದರೆ ಮಕ್ಕಳನ್ನ ಕೂರಿಸ್ಕೊಂಡು ಧ್ಯಾನ ಮಾಡಿಸುವಂಥದ್ದು, ಅವರಿಗೆ ಕೌನ್ಸಿಲಿಂಗ್ ಮಾಡುವಂಥದ್ದು ಮಾಡಬೇಕಾಗತ್ತೆ. ಮಕ್ಕಳು ನೋಡಿ, ಮಕ್ಕಳು ಸ್ಕೂಲಿಂದ ಬರ್ತಾರೆ, ಬಂದ ತಕ್ಷಣ ಅವರಿಗೆ ಈಗ ಹೇಗಾಗಿದೆ ಅಂದರೆ ತುಂಬ ಕಾಂಪಿಟೇಷನ್ಸು. ಮಕ್ಕಳು ಬಂದ್ರೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಿಸೋದು, ಮತ್ತೆ ಇನ್ನು ಯಾವುದೋ ಸ್ವಿಮ್ಮಿಂಗಿಗೆ ಹಾಕೋದು ಅಥವಾ ಮ್ಯೂಸಿಕ್ಕಿಗೆ ಹಾಕೋದು. ಅಂದರೆ ಯಾಂತ್ರಿಕವಾಗಿ ಮಾಡಿಸ್ತಿರ್ತಾರೆ. ಅದೇ ಒಂದು ಮಗು
ಸ್ಕೂಲಿಂದ ಬಂತು, ಅದಕ್ಕೆ ಹೊಟ್ಟೆ ನೋವ್ತಿದೆಯಾ, ತಲೆ ನೋವ್ತಿದೆಯಾ, ಏನಾಗಿದೆ ಅಂತ ನಾವು ಗಮನಿಸೋದೇ ಇಲ್ಲ ಸರಿಯಾಗಿ. ಆಮೇಲೆ ಅದರ ಮನಸ್ಥಿತಿ ಏನು, ಸ್ಕೂಲಲ್ಲಿ ಏನಾಯಿತು, ಏನು ಸಫರ್ ಆಗ್ತಾ ಇದೆ ಅಂತ ತಾಯಿ ತಂದೆಗೂ ಪುರ್ಸತ್ತಿರಲ್ಲ, ಗಮನಿಸೋದೇ ಇಲ್ಲ. ಆ ಥರ ಗಮನಿಸ್ಕೊಳ್ಳೋಕ್ಕೋಸ್ಕರ ಏನಾದರೂ ಒಂದು ಪದ್ಧತಿ, ಈಗ ಮನೆಯಲ್ಲಿ ಎಲ್ಲರೂ ಸೇರಿ ಸಂಜೆ ಅಂದರೆ ಒಟ್ಟಿಗೆ ಊಟ ಮಾಡೋವಂಥದ್ದು, ಅಥವಾ ಒಂದು ದೀಪ ಹಚ್ಚೋ ಟೈಮಲ್ಲಿ ಮಕ್ಕಳನ್ನು ಕೂರಿಸ್ಕೊಂಡು ಅಂದರೆ ಏನಾದರೂ ಒಂದು ಒಳ್ಳೆಯ ವಿಚಾರ ಹೇಳುವಂಥದ್ದು, ಆ ಥರ ಬೇಕಾಗಿದೆ ಈಗ ತುಂಬ. ಇಲ್ಲ ಬೇಡ, ಆ ಥರ ರಿಚುವಲ್ಸ್ ಬೇಡ ಅಂತ ಹೇಳಿದ್ರೆ ತುಂಬ ಪಾಸಿಟಿವ್ ವಿಚಾರಗಳನ್ನು ಹೇಳ್ತಾ ಇರಬೇಕಾಗುತ್ತೆ ಮಕ್ಕಳಿಗೆ, ಕೌನ್ಸಿಲಿಂಗ್ ಮಾಡಬೇಕಾಗ್ತಿರುತ್ತೆ, ಮತ್ತು ಮಕ್ಕಳನ್ನ ಗಮನಿಸಬೇಕಾಗಿದೆ.